ಬಿಸಿಲುನಾಡು ಎಂದೇ ಖ್ಯಾತಿಯಾಗಿರುವಂಥ ಯಾದಗಿರಿ ಜಿಲ್ಲೆಯ ಜನ ಈಗ ಶೀತಗಾಳಿಗೆ ಅಕ್ಷರಶಃ ತಂಡ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಹಲವು ವರ್ಷಗಳ ಬಳಿಕ ಈಗ ಕನಿಷ್ಠ ತಾಪಮಾನ ಜಿಲ್ಲೆಯಲ್ಲಿ ದಾಖಲಾಗ್ತಿದೆ. ಹೀಗಾಗಿ ಬೆಳಗ್ಗೆ ಮನೆಯಿಂದ ಹೊರಗಡೆ ಬರೋಕ್ಕೂ ಸಹಿತ ಜನ ಹೆದರುವಂತಾಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಶೀತಗಾಳಿ ಮತ್ತು ಕೊರೆಯುವ ಚಳಿಯ ಮಧ್ಯೆ ಸಾಕಷ್ಟು ಸಮಸ್ಯೆಯನ್ನು ಜನ ಅನುಭವಿಸ್ತಿದ್ದಾರೆ. ಸದ್ಯ ನಾವೀಗ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಇದ್ದೀವಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಸಾಕಷ್ಟು ಜನರು ಅಂದರೆ ಮನೆಯಿಂದ ಹೊರಗಡೆ ಬರೋಕ್ಕಾದರೂ ಸಹಿತ ಈಗ ಚಳಿ ಮತ್ತು ಶೀತಗಾಳಿಯಿಂದ ಬಚಾವಾಗಲು ನಾನಾ ರೀತಿಯ ಪ್ರಯತ್ನಗಳು ಸಹಿತ ಈಗ ಮಾಡ್ತಿರುವಂಥದ್ದು ನೋಡ್ಬೋದು. ಸಾಕಷ್ಟು ದೃಶ್ಯಗಳಲ್ಲಿ ಜನರು ಹೊರಗಡೆ ಬರುವಂಥ ಜನರು ಸ್ವೆಟರ್ ಆಗಿರ್ಬೋದು, ತಲೆ ಮೇಲೆ ಟೋಪಿ ಆಗಿರ್ಬೋದು, ಈ ರೀತಿ ಗಾಳಿ ಮತ್ತು ಶೀತಗಾಳಿ ಮತ್ತು ಚಳಿಯಿಂದ ರಕ್ಷಣೆ ಪಡೆಯೋಕ್ಕೆ ನಾನಾ ರೀತಿಯ ವಸ್ತುಗಳನ್ನು ಬಳಕೆ ಸಹಿತ ಈಗ ಮಾಡ್ಕೊಳ್ತಿರುವಂಥದ್ದು. ಮನೆಯಿಂದ ಬೆಳಗ್ಗೆ 5 ಗಂಟೆಗೆ ಬೇರೆ ಬೇರೆ ವ್ಯಾಪಾರಸ್ಥರು ಸಹಿತ ಬರಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಜನ ಅಗತ್ಯ ವಸ್ತುಗಳ ಖರೀದಿಗೆ ಸಹಿತ ಬರಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಜನ ವಾಯುವಿಹಾರಕ್ಕೆ ಸಹಿತ ಹೋಗೋರು ಇರ್ತಾರೆ. ಅಂಥವರು ಸಹಿತ ಈ ಒಂದು ಶೀತಗಾಳಿ ಮತ್ತು ಕೊರೆಯುವ ಚಳಿಗೆ ಅಕ್ಷರಶಃ ತಂಡ ಹೊಡೆದಿದ್ದಾರೆ. ಯಾಕಂದರೆ ಮನೆಯಿಂದ ಹೊರಗಡೆ ಕಾಲಿಡೋಕೆ ಸಹಿತ ಆಗ್ತಿಲ್ಲ, ಅಷ್ಟರ ಮಟ್ಟಿಗೆ ಚಳಿ ಸಹಿತ ಆವರಿಸಿಕೊಂಡಿರುವಂಥದ್ದು. ಹಲವು ವರ್ಷಗಳ ಬಳಿಕ ಜಿಲ್ಲೆಯಲ್ಲಿ ಕನಿಷ್ಠ ತಾಪಮಾನ ದಾಖಲಾಗ್ತಿದೆ. ಬಿಸಿಲೂರು ಬೇಸಿಗೆ ಕಾಲದಲ್ಲಿ ಸುಮಾರು 45 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗುತ್ತೆ. ಆದರೆ ಈಗ ಚಳಿಗಾಲ ಆರಂಭ ಆಗಿರೋ ಕಾರಣಕ್ಕಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ 15ರಿಂದ 20 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿತ್ತು. ಆದರೆ ಈ ಬಾರಿ ಕನಿಷ್ಠ 7ರಿಂದ 8% ಅಂದರೆ 7ರಿಂದ 8 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಕೇವಲ ದಾಖಲಾಗ್ತಿರುವಂಥದ್ದು. ಸೊ ಹೀಗಾಗಿ ಜನರು ಸಾಕಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ. ಈ ಒಂದು ಚಳಿಗೆ ಸಾಕಷ್ಟು ಮಕ್ಕಳ ಮೇಲೆ ಸಹಿತ ಸಾಕಷ್ಟು ಪರಿಣಾಮ ಸಹಿತ ಬೀರ್ತಾ ಇರುವಂಥದ್ದು. ಸಾಕಷ್ಟು ಜನ ಮನೆಯಿಂದ ಹೊರಗಡೆ ಬರೋಕ್ಕಾದ್ರೆ ಸ್ವೆಟರ್ ಹಾಕೊಂಡು ಬರ್ತಿದ್ದಾರೆ. ಜೊತೆಗೆ ಮನೆಯಿಂದ ಹೊರಗಡೆ ಬಂದಂಥ ಜನರು ಈ ಒಂದು ಕೊರೆಯುವ ಚಳಿ ಮತ್ತು ಶೀತ ಗಾಳಿಯಿಂದ ರಕ್ಷಣೆ ಪಡೆಯೋಕ್ಕೆ ಬೆಂಕಿ ಹಾಕುವ ಮೂಲಕ ಅದರಿಂದ ಕಾಸಿಕೊಳ್ಳುವಂಥ ಅದರ ದೇಹವನ್ನು ಬಿಸಿ ಮಾಡುವಂಥ ಕೆಲಸ ಸಹಿತ ಈಗ ಮಾಡ್ಕೊಳ್ತಿರುವಂಥದ್ದು. ಸಾಕಷ್ಟು ಜನರು ಅದರ ಅಗತ್ಯ ಕೆಲಸಕ್ಕೆ ಹೊರಗಡೆ ಬಂದಂಥ ಜನರು ಚಳಿಯಿಂದ ಸಾಕಷ್ಟು ನಲುಗೋಗಿರ್ತಾರೆ. ಸೊ ಹೀಗಾಗಿ ಅವರೆಲ್ಲರೂ ಸಹಿತ ಈ ಒಂದು ಅದರ ರಸ್ತೆ ಪಕ್ಕದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯ ಬೆಂಕಿ ಹಾಕುವ ಮೂಲಕ ಕಾಸಿಕೊಳ್ಳುವಂಥ ಕೆಲಸ ಸಹಿತ ಈಗ ಮಾಡ್ತಿರುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ಕಾಣಬರುವಂಥ ದೃಶ್ಯಗಳು ಯಾದಗಿರಿ ನಗರದಲ್ಲಿ. ಯಾಕಂದರೆ ಬಹುತೇಕ ಕಡೆಗಳಲ್ಲಿ ಜನರು ಇದೇ ರೀತಿಯಾದಂಥ ಅಂದರೆ ಈ ಒಂದು ಚಳಿಯಿಂದ ರಕ್ಷಣೆಯನ್ನು ಪಡೆಯೋಕ್ಕೋಸ್ಕರ ಈ ರೀತಿಯ ಪ್ರಯತ್ನಕ್ಕೆ ಸಹಿತ ಈಗ ಮುಂದಾಗ್ತಿರುವಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿರುವಂಥ ಸ್ಥಳೀಯರಿದ್ದಾರೆ. ಅವರು ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಚಳಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಸಾಕಷ್ಟು ತಾಪಮಾನ ದಾಖಲಾಗ್ತಿದೆ, ಕನಿಷ್ಠ ತಾಪಮಾನ ದಾಖಲಾಗ್ತಿದೆ. ಮನೆಯಿಂದ ಹೊರಗಡೆ ಬರೋಕ್ಕೆ ಸಹಿತ ಆಗ್ತಿಲ್ಲ. ತಾವು ಈಗ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ಅಂದರೆ ಚಳಿಯಿಂದ ರಕ್ಷಣೆ ಪಡೆಯೋಕ್ಕೋಸ್ಕರ ಬೆಂಕಿ ಹಾಕುವ ಮೂಲಕ ಕಾಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಎಷ್ಟು ಸಮಸ್ಯೆ ಆಗ್ತಿದೆ, ಎಷ್ಟು ತಾಪಮಾನ ದಾಖಲಾಗ್ತಿದೆ, ಈ ಒಂದು ಚಳಿ ಯಾವ ರೀತಿ ಅನುಭವ ಕೊಡ್ತಿದೆ ನಿಮಗಂತ? ಸರ್, ಇವಾಗ ಈ ಸರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಚಳಿ 3-4 ದಿವ್ಸಲಿಂತ ಅಂತಂದು ಜನರು ಹೊರಗೆ ಬರ್ಲಿಕ್ಕಾಗಲ್ಲ. ಇವಾಗ ನೋಡ್ರಿ, ರೋಡ್ ಖಾಲಿ. ಈಗ ನಾವು ಊರಿಗೆ ಹೋಗ್ಬೇಕು, ಹಂಗಾಕೇಸಿ ಬಸ್ಸಿನ ಸಲಾಗ ಬಂದೀವಿ, ಅಲ್ಲಿ ತಡ್ಕೊಳಕ್ಕಾಗೋದು. ಹಂಗಾಕೇಸಿ ಇವೆಲ್ಲ ಬಿದ್ದಿರ್ತಕ್ಕಂಥ ಕಾಗದ ಹಚ್ಚಿ ಕಾಯ್ಸ್ಕೋದ ಪರಿಸ್ಥಿತಿ ಆಗ್ಯದ. ಬಾಡಿ ಟೆಂಪ್ರೇಚರ್ ಕಡಿಮೆ ಆಗ್ಯದ. ಇವತ್ತಿನ ದಿವಸ ಹೆಣ್ಮಕ್ಳು ಹಿರಿಯರು ಹೊರಗೆ ಬರ್ಲಾರ್ದಂಗೆ ಆಗ್ಯದ, ಮಕ್ಕಳಿಗೆ ಕೂಡ ಹೊರಗೆ ತರಲಾರ್ದ ಪರಿಸ್ಥಿತಿ ಆಗ್ಯದ. ಭಾಳಷ್ಟು ಇವತ್ತು ನಮಗೆ ಪ್ರತಿ ವರ್ಷ ಇರ್ತಲ್ಲ, ಇಷ್ಟು ಮಳೆ ಇರ್ತಲ್ಲ, ನಮಗೊಂದಿಷ್ಟು ಇರ್ತದೆ. ಈ ಸರ್ ಮಳೆ ಜಾಸ್ತಿ ಆಗಿರೋದನ್ನ ಚಳಿ ಜಾಸ್ತಿ ಆಗಿರೋದ್ರಂತ ಏನಂತದ ಇಲ್ಲೆಲ್ಲ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಈ 6 ಗಂಟೆಗೆ ಜನ ಇಲ್ಲಿ ತಿರ್ಗಾಳಕ್ಕೆ ಜಾಗ ಇರ್ತಲ್ಲ, ಅಷ್ಟು ಜನ ಇರ್ತಾರೋ. ಆದರೆ ಇವಾಗ ಏನಂತ ಚಳಿ ಜಾಸ್ತಿ ಆಗಿರೋಂಥ ಯಾರು ಹೊರಗೆ ಬರೋದಕ್ಕೆ ಹಿಂಜರಿತಾ ಇದ್ದಾರೆ. ಭಾಳಷ್ಟು ಇವತ್ತು -ಡಿಗ್ರಿಯಲ್ಲಿ ಇರೋದ್ರಲ್ಲಿಂತ ಜಾಸ್ತಿ ಜನ ಹೊರಗೆ ಬರೋದೇ ಪರದಾಡ್ತಕ್ಕ ಸ್ಥಿತಿ ಇದೆ. ಈಗ ವೃದ್ಧರಿಗೆ ಹೊರಗೆ ಬರ್ಲಿಕ್ಕಾಗೋದು, ಮಕ್ಕಳಂತ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಯಾಕಂದರೆ ಶೀತ ನೆಗಡಿ ಹಾಕಿಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೇನಾದರೂ ಪರಿಹಾರ ವ್ಯವಸ್ಥೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಇಲ್ಲಿರುವಂಥ ಸ್ಥಳೀಯರು ಹೇಳುವಂಥ ಮಾತಾಗಿದೆ. ಸಾಕಷ್ಟು ಅಂದರೆ ಕನಿಷ್ಠ ತಾಪಮಾನ ದಾಖಲಾಗ್ತಿದೆ. ಸೊ ಹೀಗಾಗಿ ಸಾಕಷ್ಟು ಸಮಸ್ಯೆನ ಸಹಿತ ಈಗ ಜನರು ಅನುಭವಿಸ್ತಿದ್ದಾರೆ. ಅಂದರೆ ವೃದ್ಧರು, ಮಕ್ಕಳು ಮನೆಯಿಂದ ಹೊರಗಡೆ ಬರೋಕ್ಕೆ ಸಹಿತ ಆಗಲ್ಲ, ಅಷ್ಟರ ಮಟ್ಟಿಗೆ ಶೀತಗಾಳಿ ಆವರಿಸಿಕೊಂಡಿದೆ. ಸೊ ಇದರಿಂದ ಮನೆಯಿಂದ ಹೊರಗಡೆ ಬಂದಾಗ ಅವರಿಗೆ ಶೀತ ಆಗುವಂಥದ್ದು, ಜೊತೆಗೆ ಬೇರೆ ಬೇರೆ ಕಾಯಿಲೆ ಬರುವಂಥ ಸಾಧ್ಯತೆ ಸಹಿತ ಇರುವಂಥದ್ದು. ಸೊ ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದೆ. ಈಗ ಬಿಸಿಲಿನಾಡು ಎಂದೇ ಖ್ಯಾತಿಯಾಗಿರುವಂಥ ಯಾದಗಿರಿ ಜಿಲ್ಲೆಯ ಜನ ಈ ಒಂದು ಶೀತಗಾಳಿ ಮತ್ತು ಕೊರೆಯುವ ಚಳಿಗೆ ಅಕ್ಷರಶಃ ತಂಡ ಹೊಡೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.